ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಯಜಮಾನರು ನನಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡ್ತಿದ್ದಾರೆ. ಇಷ್ಟೊತ್ತು ಪಪ್ಪು ಮಾಡಿದ್ದಾರೆ ಆಂಧ್ರ ಸ್ಟೈಲಲ್ಲಿ. ಈಗ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಿದ್ದಾರೆ. ಬನ್ನಿ ಯಾವ ಥರ ಮಾಡೋದಂತ ನೀವು ನೋಡಿ, ನೀವು ಮಾಡಿ ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ ಯಾವ ಥರ ಬಂತಂತ. ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಮೆಣಸಿನ್ಕಾಯಿ ಬೇಕು. ಬರೀ ಮೆಣಸಿನ್ಕಾಯಿ ಇದ್ರೆ ಸಾಕಾ, ಬೇರೇನೂ ಬೇಡವಾ? ನಾನು ಮಾಡ್ತೀನಿ, ತಿಂದ್ಬಿಟ್ಟು ನೋಡು. ಓಕೆ, ಡನ್. ನಾನೆಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮಿಲಿನೂ ನೋಡ್ತಾರೆ. ಮಾಡಿ ಯಾವ ಥರ ಮಾಡ್ತೀರಂತ. ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂತಂದರೆ, ಮೆಣಸಿನ್ಕಾಯಿ ತೊಗೊಳ್ಳಿ. ಅದರಲ್ಲಿ ತುಂಬ ದೊಡ್ಡ ಮೆಣಸಿನ್ಕಾಯಿ ಇದ್ದರೆ 3 ಪೀಸ್ ಮಾಡಿ, ಮೀಡಿಯಮ್ ಮೆಣಸಿನ್ಕಾಯಿ ಇದ್ದರೆ 2 ಪೀಸ್ ಮಾಡಿ. ನಾನೊಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತಂದರೆ ತೋರಿಸ್ತೀನಿ. ಈ ಥರ ಒಂದು ಬಂಡಿ ತೊಗೊಳ್ಳಿ. ಮೇಯ್ನು ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಮೆಣಸಿನ್ಕಾಯಿ ಬಜ್ಜಿ ನೀವು ಈ ಕಡಲೆ ಹಸಿಟ್ಟು ಏನು ಮಾಡ್ತೀರಾ, ಜಲ್ದಿ ಇಟ್ಕೋಬೇಕು. ಇವಾಗ ಜಲ್ಲೆ 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಜಡೆ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಹಸಿಟ್ಟು. ಇದಕ್ಕೆ ಈಗ ಏನು ಆ್ಯಡ್ ಮಾಡಬೇಕು ಅಂದರೆ ಅಜ್ವಾನ, ಜೀರಿಗೆ ಆ್ಯಡ್ ಮಾಡಬೇಕು. ಜೀರಿಗೆನ ಚೆನ್ನಾಗಿ ಈ ಥರ ಸ್ಕ್ವೀಸ್ ಮಾಡಿ ಹಾಕಿ. ನೆಕ್ಸ್ಟು ಇದಕ್ಕೆ ಎಷ್ಟು ಬೇಕಾಗುತ್ತೋ ಪುಡಿ ಉಪ್ಪು ಹಾಕಬೇಕು, ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಇದಕ್ಕೀಗ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟು ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಕೆಲವರು ಇದಕ್ಕೆ ಸೋಡಾ ಹಾಕ್ತಾರೆ, ಬಟ್ ನಾನು ಸೋಡಾ ಆ್ಯಡ್ ಮಾಡೋದಿಲ್ಲ, ಯಾಕೆಂದರೆ ನಾವು ಸೋಡಾ ಯೂಸ್ ಮಾಡೋದಿಲ್ಲ ಮನೆಯಲ್ಲಿ. ನೆಕ್ಸ್ಟ್ ಬಂತು ಅಂದರೆ 1 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ. ಮೇನ್ ಯಾವ ಥರ ಅಂತಂದರೆ ಹಸಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು, ಕ್ಲೀನಾಗೆ ಇರಬೇಕು ಹಸಿಟ್ಟು. ಆವಾಗ ಮಾತ್ರ ಬೋಂಡ ಬಜ್ಜಿ ಆಗಲಿ ಚೆನ್ನಾಗಿ ಬರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ನೆಕ್ಸ್ಟು ನೋಡ್ಕೊಂಡು ಲೈಟ್ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಗಂಟೆ ಇದ್ದರೆ ಕಲಿಸ್ಕೋಬೇಕು. ಹೌದು. ಹೌದು, ನೀವು ಅಡುಗೆಲ್ಲ ಹೇಗೆ ಕಲಿತ್ರಿ? ಅಮ್ಮನಿಂದ ಕಲಿತಿದ್ದೆ. ಸ್ವಲ್ಪ ವಾಟರ್ ಬೇಕಾಗುತ್ತೆ, ಜಾಸ್ತಿ ಬೇಡ, ಸ್ವಲ್ಪ ಇಷ್ಟು. ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೊಂಬೇಕು.
ನೋಡಿ ಈ ಥರ ಬರಬೇಕು ಸಿಟ್ಟು. ಈ ಕನ್ಸಿಸ್ಟೆನ್ಸಿ ಇರಬೇಕು. ಈ ಕನ್ಸಿಸ್ಟೆನ್ಸಿ ಬಂದರೆ ನಿಮ್ಗೆ ಕಾಣ್ತಾ ಇದೆಯಾ, ಬಜ್ಜಿ ಚೆನ್ನಾಗಿ ಬರುತ್ತೆ. ಇವಾಗ ಮೆಣಸಿನ್ಕಾಯಿನ ಯಾವ ಥರ ನಾವು ಹಾಕಬೇಕು ಅಂತಂದರೆ ನೋಡಿ, ಎಲ್ಲ ಪ್ರತಿಯೊಂದು ಮೆಣಸಿನ್ಕಾಯಿನೂ ನಾವು ಡಿಪ್ ಮಾಡಬೇಕು. ಈ ಥರ ಡಿಪ್ ಮಾಡಿ ಇವಾಗ ಪಾನ್ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಮೀಡಿಯಮ್ ಲಿಟ್ ಆನ್ ಮಾಡಿಕೊಂಡು ತವ ಇಟ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕೊಳ್ಳೋಣ. ಸಾಕಲ್ಲ? ಇನ್ನು ಸ್ವಲ್ಪ ಹಾಕು, ಬಜ್ಜಿ ಮಾಡ್ಕೋದು ಬೇಡವಾ? ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಎಣ್ಣೆ ಬೇಯಬೇಕು. ಎಣ್ಣೆ ಯಾವಾಗ ಚೆನ್ನಾಗಿ ಬೇಯುತ್ತೋ ಆಮೇಲೆ ನೆಕ್ಸ್ಟು ಬೋಂಡ, ಅದರಲ್ಲಿ ಬಜ್ಜಿ, ಅದರಲ್ಲಿ ಮೆಣಸಿನ್ಕಾಯಿ ಬಜ್ಜಿ, ಅದರಲ್ಲಿ ಎಣ್ಣೆ ಬೇಯಲ್ಲ ರೀ, ಕಾಯುತ್ತೆ. ಸಾರಿ. ಆಯ್ದಿದೆ ಇಲ್ವೋ ಅಂತ ಏನು ನೋಡ್ಕೋಬೇಕು ಅಂತಂದರೆ, ಸ್ವಲ್ಪ ಬೋಂಡ ಬಜ್ಜಿ ಮೆಣಸಿಗೆ ಸಿಟ್ಟು ಕಲಿಸಿರ್ತೀವಲ್ಲ, ಅದನ್ನು ಅದರಲ್ಲಿ ಹಾಕ್ಕೋಬೇಕು. ಆವಾಗ ಅದು ಚಿರ್ರ ಅಂತ ಮೇಲೆ ಬರುತ್ತೆ. ಮೇಲೆ ಬಂದಾಗ ನೆಕ್ಸ್ಟು ಮೆಣಸಿನ್ಕಾಯಿನ ಹೇಗೆ ಬಿಟ್ಕೊಳೋದು ಅಂತ ಅಂದರೆ, ಇವಾಗ ನೋಡಿ ಹಿಂಗೆ ಹಸಿಟ್ಟಲ್ಲಿ ಹಿಂಗೆ ಡಿಪ್ ಆಗಿರೋ ಮೆಣಸಿನ್ಕಾಯಿನ ಹಿಂಗೆ ಎತ್ಕೊಂಡು ಹಿಂಗೆ ಅಂದ್ಕೊಬೇಕು. ಹಿಂಗೆ ಈ ಥರ ಅಂದ್ಕೊಂಡು ಡೈರೆಕ್ಟ್ ನಾವು ಪಾನಲ್ಲಿ ಬಿಡಬೇಕು. ಅವಾಗ ಏನಾಗುತ್ತೆ, ಚೆನ್ನಾಗಿ ಬೇಯುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿ ಹದವಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ತುಂಬ ಸಿಟ್ಟಿರೋದಿಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಒಳಗೆ ಆ ಮೆಣಸಿನ್ಕಾಯಿನ ಹಾಕಿದ ತಕ್ಷಣ ಹಿಂದೆ ಇಮಿಡಿಯೇಟ್ಲಿ ತಿರ್ಗಿಸ್ಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿರ್ಗಿಸ್ಬೇಕು. ನೋಡಿ ಯಾವ ಥರ ಬಂದಿದೆ ಅಂತ. ಈಸಿ ಗಾಯ್ಸ್. ಈಗಿನ ಇದರಲ್ಲಿ ತುಂಬ ಈಸಿ ಅಡುಗೆ ಮಾಡ್ಕೊಳ್ಳೋದು. ಇನ್ ಕೇಸ್ ಯಾರಿಗಾದ್ರೂ ಮಾಡ್ಕೊಳ್ಳೋದು ತಿನ್ನೋದು ಹೇಗಪ್ಪ ಅನ್ಸಿದ್ರೆ ಯೂಟ್ಯೂಬ್ ನೋಡಿ, ತುಂಬ ವಿಡಿಯೋಸ್ ಇದ್ದಾವೆ. ಎಲ್ಲರೂ ಕಲಿಬೋದು. ಗಂಡು ಮಕ್ಕಳು ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಪರ್ಫೆಕ್ಟಾಗಿ ಆಗಿರುತ್ತೆ ಅಂತ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಫೈನಲಿ ಬಜ್ಜಿ ರೆಡಿಯಾಗಿದೆ. ನಾನು ಹೆಂಡತಿ ಕೊಡ್ತೀನಿ, ತಿಂದ್ಬಿಟ್ಟು ಹೇಳು ಹೆಂಗಿದೆ ಟೇಸ್ಟು ಅಂತ. ಬಜ್ಜಿ ಮಾತ್ರ ತುಂಬ ಚೆನ್ನಾಗಿದೆ. ಆ ಜೀರಿಗೆ ಫ್ಲೇವರ್ ಏನಿದೆ ಅದು ಬಾಯಿಗೆ ಸಿಕ್ತಿದ್ರೆ ತುಂಬಾ ಟೇಸ್ಟಿಯಾಗಿದೆ ಬಜ್ಜಿ. ನಿಮಗೂ ಬೇಕು ಅಂದರೆ ಮಾಡ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ.